ವಿಡಿಯೋದಲ್ಲಿ ಸೆಕೆಂಡ್ PUC ಇಂಗ್ಲಿಷ್ MCQ ಪ್ರಶ್ನೆಗಳನ್ನ ರಿವಿಷನ್ ಕ್ಲಾಸ್ ಲಾಸ್ಟ್ ಮೂಮೆಂಟ್ ರಿವಿಷನ್ ಇಷ್ಟನ್ನ ಕ್ವಶನ್ಸ್ ಅನ್ನ ನೋಡ್ಕೊಂಡು ಹೋದ್ರೆ ನಿಮಗೆ ನಾಳೆ ತುಂಬಾ ಹೆಲ್ಪ್ ಆಗುತ್ತೆ. ಇವೇ ರಿಪೀಟ್ ಆಗುವಂತ ಸಾಧ್ಯತೆ ಇದೆ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್ ಅ ಗ್ಯಾರಿಶ್. ಅರ್ಥ ಆಯ್ತಾ? ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ನಾನು ಓದ್ತಾ ಹೋಗ್ತೀನಿ, ನೀವು ನನ್ನ ಜೊತೆ ಓದಿ ನೋಡಿ. In 2D dash was the initial punishment given to the criminal. ಅವನಿಗೆ ಏನ್ ಪನಿಷ್ಮೆಂಟ್ ಕೊಟ್ರ ಅಂತಂದ್ರೆ ನೋಡಿ, ಲೈಫ್ ಇಂಪ್ರಿಸನ್ಮೆಂಟ್. ಇನಿಷಿಯಲ್ ಮೊದಲು ಏನಿತ್ತು, ಇನಿಷಿಯಲ್ ಅಂತ ವರ್ಡ್ ನೋಡ್ಕೊಳ್ಳಿ, ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟರು. ಹಾಗಾಗಿ ಆನ್ಸರ್ ಡೆತ್ ಸೆಂಟೆನ್ಸ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಟೆರಿ ವಿತ್ ಯಸ್ಟರ್ಡೇಗದು ಅನುಗುಣವಾಗಿರುವುದಿಲ್ಲ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ಅದಾದ ನಂತರ ಡೊನಾಲ್ಡ್ ಅವರ ಎಂಟರ್ಸ್ ದ ಪಾತ್ ಅಕಂಪನಿಡ್ ಬೈ, ಯಾರ ಜೊತೆ ಅವ್ರು ಯಾರ ಒಂದು ಸಹಾಯದಿಂದ ಅವು ಎಂಟರ್ ಆಗ್ತಾರೆ ಅಂತಂದ್ರೆ ಅದು ಆನ್ಸರ್ ಬಿ ಪೆಟ್ರಾ. ಉತ್ತರವನ್ನ ಕರೆಕ್ಟ್ ಆಗಿ ನೋಡ್ತಾ ಹೋಗಿ, ನಾಳೆ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಇದೊಂದು ರಿವಿಷನ್ ಕ್ಲಾಸ್ ಅಷ್ಟೇ. ಇನ್ ದ ಗಾರ್ಡನರ್, rivalry between ಥಮ್ಮಣ್ಣ and ಬಸವಯ್ಯ started moving from visible to abstract domain. ಈ ಒಂದು ಪ್ರಶ್ನೆಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವೆನ್ ಥಮ್ಮಣ್ಣ ಥಾಟ್ ಆಫ್, ಯಾವ ರೀತಿ ಆತ ಥಮ್ಮಣ್ಣ ಯೋಚನೆ ಮಾಡ್ತಾನೆ, ಏನು ಒಂದು ತಲೆಯಲ್ಲಿ ಒಂದು ಆನ್ಸರ್ ಬರುತ್ತೆ ಅಂತಂದ್ರೆ, ಕಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಆಸ್ ಅ ಬ್ಯಾಲೆಡ್ ಅಂಡ್ ಸಿಂಗಿಂಗ್ ದೆನ್. ಆ ಬ್ಯಾಲೆಡ್ ಅನ್ನ ಲವಣಿ ಪದಗಳನ್ನ ಹಾಕಿ ಬರೆದು ಅದನ್ನ ಹಾಡ್ಲಿಕ್ಕೆ ಅವನು ಪ್ರಾರಂಭ ಮಾಡುವ ಒಂದು ತಲೆಯಲ್ಲಿ ಬರುತ್ತೆ. ಆನ್ಸರ್ ಏನಿದು ಕಂಪೋಸಿಂಗ್ ಆಯ್ತಾ? ಓಕೆ, ಸಿಕ್ಸ್ತ್ ಆನ್ಸರ್ ಈಗ ನೋಡೋದಾದ್ರೆ, ಬಾಬ್ಸ್ ಲೀವ್ಸ್ ದ್ಯಾಟ್ ಪೊಯಿಟಿಕ್ ಆಕ್ಟ್ ಹ್ಯಾಪನ್ಸ್ ವೆನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲೆರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಪೋಯಟ್ ರೈಟ್ಸ್ ಇಟ್, ದ ರೀಡರ್ಸ್ ರೀಡ್ಸ್ ಇಟ್. ಇಲ್ಲಿ ಆನ್ಸರ್ ಏನಂತಂದ್ರೆ 1 ಮತ್ತು 2 ಆರ್ ಕರೆಕ್ಟ್, ಎರಡು ಕರೆಕ್ಟ್ ಇದೆ. ಆಯ್ತಾ? ಆನ್ಸರ್ ಇಲ್ಲಿ ನಮ್ದು ಏನಾಗುತ್ತೆ, ಸಿ ಆಗುತ್ತೆ. ಆಯ್ತಾ? ವಿಡಿಯೋ ಕೊನೆ ತಂದ್ಕೊಂಡು ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತಕ್ಕಂಥದ್ದು. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಜಪಾನ್ ಅಂಡ್ ಬ್ರೆಜಿಲ್, ಟ್ರಾವೆಲರ್ಸ್ ಐ, ಡ್ರೈವರ್ ಹಂಟರ್, ಪೆಡಸ್ಟ್ರಿಯನ್ ಅಂತ ಒಂದಿದೆ. ಆನ್ಸರ್ ಪ್ರೇ ಆಗುತ್ತೆ. ಅದಾದ ನಂತರ ಇನ್ನು ವೋಟರ್ ರೂಫ್ ವಾಸ್ ಅ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್, ಯಾಕೆ ಅವನು ಪಾಪ್ಯುಲರ್ ಮ್ಯಾನ್ ಇದ್ದ ರೂಫ್ ಅಂತಂದ್ರೆ, ಹಿ ನೆವರ್ ಅಬ್ಯಾಂಡನ್ ಹಿಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಅವನು ತನ್ನ ಊರನ್ನು ಬಿಟ್ಟು ಪೋರ್ಟ್ ಹಾರ್ಕೋಟಿಗೆ ಹೋಗಿರ್ತಾನೆ, ಅದು ಜಸ್ಟ್ ಸೈಕಲ್ ರಿಪೇರಿ ಕೆಲಸಕ್ಕೆ. ಅದಾದ ನಂತರ ಅವನು ತಮ್ಮ ಊರಲ್ಲೇ ಇರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ಸಾಯಿನಾಥ್, ಮೋರ್ ದನ್ ಎಕನಾಮಿಕ್ ಆಸ್ಪೆಕ್ಟ್ ಡ್ಯಾಶ್, ದ ಸೈಕ್ಲಿಂಗ್ ಬ್ರಿಂಗ್ಸ್ ದ ವೈಟಲ್ ಫಾರ್ ರೂರಲ್ ಆಫ್ ಪುಡುಕೊಟ್ಟಾಯ ಅಂತ ಇದೆ. ಇದಕ್ಕೆ ಆನ್ಸರ್ ಸೆಲ್ಫ್ ರೆಸ್ಪೆಕ್ಟ್. ನೆನ್ಪಿಟ್ಕೊಂಡ್ಬಿಡಿ, ರೆಸ್ಪೆಕ್ಟ್. ಆಯ್ತಾ? ಹಾಗಾಗಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ, ವಿಚ್ ಇಸ್ ದ ಆಡ್ ಪೇರ್ ಅಮಾಂಗ್ ದ ಫಾಲೋವಿಂಗ್. ಇಲ್ಲಿ ಯಾವುದು ಕರೆಕ್ಟ್ ಆದ ಪೇರ್ ಅಲ್ಲ ಅಂತಂದ್ರೆ, ಪಂಚಮಾಸ್ ಅಂಡ್ ಅನ್ಟಚಬಲ್ಸ್ ಇದು ಕರೆಕ್ಟ್ ಆಗಿರ್ತಕ್ಕಂಥ ಪೇರ್ ಅಲ್ಲ. ಹಾಗಿದ್ರೆ ನೆಕ್ಸ್ಟ್ ನೋಡೋದಾದ್ರೆ, ಗ್ಯಾರಿಶ್ ಅಸೋಸಿಯೇಟೆಡ್ ವಿತ್, ಗ್ಯಾರಿಶ್ ಅನ್ನೋದು ಯಾವ್ದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅಂತಂದ್ರೆ ಅದು ಸನ್. ಯಾರು ಹೇಳ್ತಾರೆ? ಕಮೆಂಟ್ ಮಾಡಿ ಹೇಳ್ಬೇಕು ನೀವು ಅದನ್ನ, ನನಗೆ ಗೊತ್ತಾಗಬೇಕು. ಅದು ನಾಳೆ ಕ್ವಶನ್ ಕೇಳ್ತಾರೆ ಅದನ್ನ. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದೇ ಪ್ಲೇಸ್ ಇಂಟು 2D. ಇಷ್ಟನ್ನ ನಾನು ಓದ್ತಾ ಹೋಗಲ್ಲ, ಸೊ ನೀವು ಆನ್ಸರ್ ಏನಂತ ತಿಳ್ಕೊಂಬಿಡಿ. ನೀವು ಒಂದ್ಸಲ ಓದಿ ಕರೆಕ್ಟಾಗಿ. ನಾನು ಬಿ ಯಾಕೆ ಚೂಸ್ ಮಾಡ್ತಾ ಇದ್ದೀನಿ, ಇನ್ನು ಉಳ್ಕಿದ್ದು ಯಾಕೆ ಚೂಸ್ ಮಾಡ್ತಾ ಇಲ್ಲ ಅಂತ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಬಿಡಿ. ಆಯ್ತಾ? ರಿವಿಷನ್ ಕ್ಲಾಸು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್, ಏನಾಗಿರ್ತಾರೆ ಆನ್ ಚಿಲ್ಡ್ರನ್ ಅಂತಂದ್ರೆ ಮೇನ್ ಸ್ಪೀಕರ್ ಅಂತಂದ್ರೆ ಅದು ಪ್ರೊಫೆಟ್. ಆಯ್ತಾ? ನೆಕ್ಸ್ಟ್ ಮ್ಯಾಚ್ ದ ಕಾಲಮ್ ಎ ಇಂದ ಕಾಲಮ್ ಬಿ ಗೆ ರೆಫರೆನ್ಸ್ ಇದೆ ಸನ್ನಿ ಮಾರ್ನಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ನೋಡಿ, ಕಾಲಮ್ ಎ ಗೆ ಕಾಲಮ್ ಬಿ ಅನ್ನ ನಾವು ಹೊಂದಿಸಬೇಕಾಗಿರ್ತಕ್ಕಂಥದ್ದು. ಆಲ್ರೆಡಿ ನಾನು ಹೊಂದಿಸಿದ್ದೀನಿ. ಆನ್ಸರ್ ಏನಾಗುತ್ತೆ ಅಂತಂದ್ರೆ ಎ, ಆನ್ಸರ್ ಎ ಆಗುತ್ತೆ. ನೀವು ಒಂದ್ಸಲ ಬೇಕಂತಂದ್ರೆ ನೋಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ಓಕೆ, ಒಂದು ಸ್ವಲ್ಪ ಪೆನ್ ಕಲರ್ ಚೇಂಜ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್. ಓಕೆ, ದಿಸ್ ಒನ್ ಇಸ್ ಗುಡ್. ಇದಾಯ್ತಾ? ಇನ್ ದ ಸ್ಟೋರಿ, ದ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆನ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ದ ವರ್ಸ್. ಯಾಕೆ ಓಲ್ಡ್ ಮ್ಯಾನ್ ಬಂದ ತಕ್ಷಣ ಅದು ಬೆಟರ್ ಆಗುತ್ತಾ ಅಥವಾ ವರ್ಸ್ಟ್ ಆಗುತ್ತಾ, ಯಾರಿಗೆ ಅಂತ ಕೇಳಿದಾಗ ಡ್ಯಾಶ್, ಯಾರಿಗೆ ಅದು ವರ್ಸ್ಟ್ ಅಥವಾ ಕಾಣುತ್ತೆ ಬೆಟರ್ ಅಂತ ಕಾಣುತ್ತೆ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಂತಂದ್ರೆ ಅದು ಓನರ್ಸ್ ವೈಫ್ಗೆ. ಆನ್ಸರ್ ಡಿ. ವಿಚ್ ಆಫ್ ದ ಫಾಲೋವಿಂಗ್ ಕೋಟ್ ಈಸ್ ಬರ್ನಾರ್ಡ್ ಶಾ ಆಸ್ ಮೆನ್ಷನ್ಡ್, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತಂದ್ರೆ ಆನ್ಸರ್ ಇಲ್ಲಿ ನಮಗೆ ಸಿ ಆಗುತ್ತೆ. ಆನ್ಸರ್ನ ಕೊಟ್ಟಿದ್ದೀನಿ. ಯಾಕಂತಂದ್ರೆ ಎವ್ರಿ ಬುಕ್ ವರ್ತ್ ಬೀಂಗ್ ರೀಡ್ ಹ್ಯಾಸ್ ಬೀನ್ ರಿಟನ್ ಬೈ ದ ಸ್ಪಿರಿಟ್. ಬುಕ್ಕನ್ನು ಬಹಳ ಅವರು ಅಡ್ಮೈರ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಜಾರ್ಜ್ ಮೈಕಸ್, ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್ ಅಂತಂದ್ರೆ ಆನ್ಸರ್ ಏನಾಗುತ್ತೆ, ಈಟಿಂಗ್ ಸೂಪ್ ಆಗುತ್ತೆ. ನಾಳೆ ಕ್ವಶನ್ ಬರುವಂಥ ಸಾಧ್ಯತೆ ಇದೆ, ಓದ್ಕೋಬೇಕಾದ್ರೆ ನೀವು ಈಟಿಂಗ್ ಸೂಪ್ ಬಗ್ಗೆ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿಚ್ ರೆಫರೆನ್ಸ್ ಟು ದ ವೋಟರ್. ಚಿನ್ನವಾಚಿಬೆ. ಇಲ್ಲಿ ನಾನು ಓದ್ತಾ ಹೋಗಲ್ಲ, ಸ್ಟೇಟ್ಮೆಂಟ್ ಓದಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ನಿಮ್ಗೆ ಆನ್ಸರ್ ಹೇಳ್ಬೇಕು ನಾ ಅಷ್ಟೇ. ಸಿ, ರೂಫಸ್ ಓಕೆ ಟೋರ್ ದ ಬ್ಯಾಲೆಟ್ ಪೇಪರ್. ಅವನು ಬ್ಯಾಲೆಟ್ ಪೇಪರ್ ಓಟ್ ಹಾಕಕ್ಕೆ ಹೋಗಿರ್ತಾನಲ್ಲ, ಅವಳ ಹರಿದು ಎರಡು ಭಾಗ ಮಾಡಿ ಎರಡೂ ಕಡೆ ಒಂದು ಹಾಕ್ತಾನೆ, PAP ಗೆ. ನೆಕ್ಸ್ಟ್ 9th ಒಂದು ನೋಡೋದಾದ್ರೆ, ಆನ್ಸರ್ ಕನಕರಾಜನ್. ಎಸ್ ಕನಕರಾಜನ್, ದ ಓನರ್ ಆಫ್ ದ ರಾಮ್ ಸೈಕಲ್ಸ್ ಅಂದ್ರೆ ಸೈಕಲ್ ಶಾಪ್ ಓನರ್ ಅವನು. ವೇರ್ ದಿಸ್ ಅ ವೀಲ್. ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ದ ಪಂಚಮ ಹ್ಯಾಡ್ ಟು ವೇರ್ ದ ಅಂಟಿಲ್
ಡ್ಯಾಶ್ ಶೂದ್ರ ಅರೈವ್, ಅವರು ಶೂದ್ರ ಬಂದು ಹೋಗೋವರೆಗೂ ವೇಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಅದಾದ ನಂತರ ರೋಮಿಯೋ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಅ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ಅಂತಂದರೆ ದ ನೈಟ್. ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ನೆಕ್ಸ್ಟ್ ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ದ ಅಮೌಂಟ್ ಇನ್ ಕಾಲಮ್ ಬಿ. ಇಲ್ಲಿ ಒಂಥರ ಹೊಂದಿಸಿ ಬರೆಯಿದೆ, ಡೋಂಟ್ ವರಿ ಆನ್ಸರ್ ಕೊಟ್ಟಿದ್ದೀನಿ, ಆಲ್ರೆಡಿ ಹೊಂದಿಸ್ಬಿಟ್ಟಿದ್ದೆ ನಾನು. ಆಯಿತಾ, ನೆಕ್ಸ್ಟ್ ಹೋಗೋಣ. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಕರೆಕ್ಟ್ ಇನ್ಕರೆಕ್ಟ್ ವಿತ್ ದ ರೆಫರೆನ್ಸ್ ಪೋಯಮಲ್ಲಿ ಯಾವುದು ಇಷ್ಟು ನಾಲ್ಕು ಸ್ಟೇಟ್ಮೆಂಟಲ್ಲಿ ಯಾವುದು ತಪ್ಪಾಗಿದೆ ಅಂತಂದರೆ ಇಲ್ಲಿದೆ ನೋಡ್ತಾ ಹೋಗಿ. ಅದಾದ ನಂತರ ಡೌನ್ ಗೊಂಜಾಲೋ ಗೋಸ್ ಟು ಅರ್ವಾಕ ಯಾಕೆ ಹೋಗ್ತಾನವನು ಅರ್ವಾಕಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ಯಾಕೆ ಹೋಗ್ತಾನವನು ಅಂತ. In the gardener, Dash had 1,000 acres of land, composed ballads and give up everything. ಯಾರ ಹತ್ರ 1,000 ಎಕರೆ ಲ್ಯಾಂಡ್ ಇರುತ್ತೆ ಅಂತಂದರೆ ತಮ್ಮಣ್ಣ. ಬಾರ್ಜಸ್ ಕಾಲ್ಸ್ ಬುಕ್ಸ್ ಆಸ್ ಅ ಅಸ್ಟಾನಿಶಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಇದು ಫಿಕ್ಸ್ ಪ್ರಶ್ನೆ, ಓದ್ಕೊಂಬಿಡಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಕಂಪ್ಲೀಟ್ ದ ಅನಾಲಜಿ ವಿತ್ ದ ರೆಫರೆನ್ಸ್. ಇದು ಅಷ್ಟೇ, ಆಲ್ರೆಡಿ ಆನ್ಸರ್ ಕೊಟ್ಟು ಬಿಟ್ಟಿದ್ದೀನಿ, ನೋಡ್ತಾ ಹೋಗಿ. ಕೊಟ್ಟಿದ್ದೀನಿ ಆನ್ಸರ್. ಇಲ್ಲಿ ಸ್ವಲ್ಪ ನಿಮ್ಗೊಂದು ಸ್ವಲ್ಪ ಇದು ಚೂಸ್ ದ ಕರೆಕ್ಟ್ ಸೀರೀಸ್ ಆಫ್ ಇವೆಂಟ್ಸ್ ಹ್ಯಾಪನ್ ಇನ್ ದ ವೋಟರ್ ಅಂತ ಇದೆಯಲ್ವಾ. ಸೊ ಇದೇ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಇವರು ತುಂಬ ನಿಮ್ಗೆ ಕನ್ಫ್ಯೂಸ್ ಇಡಿಸ್ಬೇಕಂತ, ಅವಾಗ ಅವ್ರು ಇದೇ ರೀತಿ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ನಾಳೆ, ನೀವು ಅದನ್ನು ಓದ್ಕೋಬೇಕು. ಅಂದಾಗ ಆನ್ಸರ್ ಏನಾಗುತ್ತೆ, ಇದಕ್ಕೆ ನಮ್ಮ ಆನ್ಸರ್ ಏನಂದರೆ ಆನ್ಸರ್ ಬಿ ಆಗಿರ್ತಕ್ಕಂಥದ್ದು. ಒಂದ್ಸಲ ವಿಡಿಯೋನ ಪೌಸ್ ಮಾಡಿ ನೋಡ್ಕೊಂಬಿಡಿ, ಆಯಿತಾ. ನೆಕ್ಸ್ಟ್ 9ನೇ ಕ್ವಶನನ್ನು ನೋಡೋದಾದರೆ ಇಟ್ ಮೈ ರೈಟ್, ಇಟ್ ಈಸ್ ಮೈ ರೈಟ್, ವಿ ಕ್ಯಾನ್ ಗೋ ಎನಿವೇರ್, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ವೇರ್ ದರ್ ಇಸ್ ವಿಲ್. ಯಾರು ಈ ಸ್ಟೇಟ್ಮೆಂಟನ್ನು ಮಾಡ್ತಾರೆ ಅಂದರೆ ಜಮೀಲಾ ಬಿಬಿ. ನೆಕ್ಸ್ಟ್ ಇನ್ ದ ಪೋಯಮ್ ವಾಟರ್ ಮಲಾಪಲ್ಲೆ ವಾಸ್ ಬರ್ಡ್. ಆನ್ಸರ್ ಕೊಟ್ಟಿದ್ದೀನಿ, ಆನ್ಸರ್ ಎ ಆಗಿರ್ತಕ್ಕಂಥದ್ದು. ಮುಂದೆ ಹೋಗೋಣ. ನೆಕ್ಸ್ಟ್ ದ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ರೋಮಿಯೋ ಜೂಲಿಯಟ್ ರೆಫರ್ಸ್ ಟು ಅಂತಂದರೆ ಇದು ರೋಮಿಯೋ. ಮುಂದೆ ಹೋಗ್ತೀನಿ. ವಾಟ್ ವಾಸ್ ದ ಇನಿಷಿಯಲ್ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ಕ್ರಿಮಿನಲ್ 2 year. ಏನು ಒಂದು ಇನಿಷಿಯಲ್ ಎಕ್ಸಿಕ್ಯೂಷನ್ ಮಾಡ್ತಾರಲ್ವ, ಅವ್ರ ಹತ್ರ ಏನಿರಲಿಲ್ಲ ಅಂತಂದರೆ ಅವ್ರ ಹತ್ರ ಮೊದಲು ಆನ್ಸರ್ ಬಿ, ಅವ್ರ ಹತ್ರ ಏನಿರಲಿಲ್ಲ, ಅವ್ರ ಹತ್ರ ಗಿಲಾಟಿನ್ ಇರಲಿಲ್ಲ, ಅದನ್ನು ಅದನ್ನ ಆಪರೇಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೇ ಇರಲಿಲ್ಲ. ದ ಮೆಟಾಫಾರ್ ಬೋಸ್ ಆ್ಯಂಡ್ ಆರೋಸ್ ಆನ್ ಚಿಲ್ಡ್ರನ್ ಸ್ಟ್ಯಾಂಡ್ ಫಾರ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ನೆನ್ಪಿಟ್ಕೊಳ್ಳಿ, ಫಿಕ್ಸ್ ಪ್ರಶ್ನೆ ಇದೆಯಲ್ಲ. ಅಕಾರ್ಡಿಂಗ್ ಟು ವಂದನಾ ಶಿವ, ದ ಫೇಲಿಯರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಇಟ್ಸ್ ಮೆನಿ ಫಂಕ್ಷನ್ ಇಸ್ ಸ್ಯಾಟ್ ದ ರೂಟ್. ಆನ್ಸರ್ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಇನ್ ಸನ್ನಿ ಮಾರ್ನಿಂಗ್ ಡೊನಾಲೋರಾ ಯೂಸ್ ಟು ಕ್ಯಾರಿ ಪ್ಯಾರ್ಸೋಲ್ ಅಂತ ನೀವು ಕಮೆಂಟ್ ಮಾಡಬೇಕು. ಪ್ಯಾರ್ಸೋಲ್ ಅಂತಂದರೆ ಹೇಳಿ, ನಾನು ಕಮೆಂಟಲ್ಲಿ ಹೇಳಿ. ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ ದ್ಯಾಟ್ ಅಪಿಯರ್ಸ್. ಈ ಒಂದು ಕ್ವಶನ್ಗೆ ನಾವು ಅ ಕ್ರೌಡ್ ಸ್ಟಾರ್ಸ್ ಅಂತ ಕೊಟ್ಟಿದ್ದೀನಿ, ಆನ್ಸರ್ ಎ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದಾಗ ಮಾತ್ರ ಎಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ ದ ಪೋಯಮ್ ಟು ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ವೈಲ್ ಡಿಸ್ಟೆಂಡಿಂಗ್ ಅಂಡರ್ಗ್ರೌಂಡ್ ದ ಫುಟ್ ಫೈಂಡ್ಸ್ ಎವ್ರಿಥಿಂಗ್ ಡ್ಯಾಶ್ ಅಂತಂದರೆ ಅದು ಡಾರ್ಕ್. ಎಲ್ಲಿ ಸಿಗುತ್ತೆ? ಡಾರ್ಕ್. ಮ್ಯಾಚ್ ದ ಫಾಲೋಯಿಂಗ್. ಇದನ್ನು ನೀವೇ ಒಂದ್ಸಲ ಮ್ಯಾಚ್ ಮಾಡ್ಕೊಂಬಿಡಿ. ಆನ್ಸರ್ ಏನಂತಂದರೆ ಈ ಆಗಿರ್ತಕ್ಕಂಥದ್ದು. ವಿಡಿಯೋನ ಪೌಸ್ ಮಾಡಿ ಅದನ್ನ ಓದಬೇಕು, ಅಂದಾಗ ಮಾತ್ರ ಮುಂದೆ ಹೋಗಿ. ದ ಫೇಮಸ್ ಆ್ಯಂಡ್ ಫಾಸ್ಟ್ ಟೋಕಿಯಾಡೋ ಲೈನ್ ಕನೆಕ್ಟ್ ಟೋಕಿಯೋ ಆ್ಯಂಡ್ ಒಸಾಕಾ, ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ. ನೆಕ್ಸ್ಟ್ ಮುಂದೆ ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್. ಈ ರೀತಿ ನೋಡಿ, ನೀವು ಏನಾದರೂ ಮಾಡ್ಕೊಳ್ಳಿ, ಎಷ್ಟು ಸೀಕ್ವೆನ್ಸ್ ನೋಡಿ. ನಾವು 2 year ಮೇಲೆ, ಸನ್ನಿ ಮಾರ್ನಿಂಗ್ ಮೇಲೆ, ಇನ್ಸಿಡೆಂಟ್ ಅಥವಾ ಸೀಕ್ವೆನ್ಸ್, ಈ ರೀತಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನಾಳೆ ಇಷ್ಟು ನಾನು ಏನು ಚರ್ಚೆ ಮಾಡ್ತೀನಲ್ಲ, ನಾಳೆ ಒಂದು ಬಂದೇ ಬರುತ್ತೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ಇದಕ್ಕೆ ಆನ್ಸರ್ ಏನಂತಂದರೆ ನಮ್ದು ಡಿ ಆಗಿರ್ತಕ್ಕಂಥದ್ದು. ಆಯಿತಾ, ಮುಂದೆ ಹೋಗ್ತೀನಿ ಈಗ. ರೋಮಿಯೋ ಸೇಸ್ shows a snowy dove tropping with the crows in the poem Romeo and Juliet to whom does the word snowy dove refer to. ಇಲ್ಲಿ ಸ್ನೋವಿ ಡವ್ ರೆಫರ್ ಯಾರಿಗೆ ಮಾಡ್ತಾ ಇದ್ದಾರೆ? ರೋಮಿಯೋ ಸ್ನೋವಿ ಡವ್ ಅಂತ ಜೂಲಿಯಟ್ಗೆ ಹೇಳ್ತಾ ಇದ್ದಾನೆ. ಆಯ್ತಾ, ಗೊತ್ತಾಯ್ತಾ? ನೆಕ್ಸ್ಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ದ ವರ್ಡ್ ಆರೋಸ್ ರೆಫರ್ ಟು ಚಿಲ್ಡ್ರನ್. ಅದಾದ ನಂತರ ಹೂಮ್ ಡಸ್ ಡೊನಾಲೋರಾ ಕಾಲ್ ಇನ್ ದ ಇಲ್ ನೇಚರ್ಡ್. ನಿಮ್ಗೆ ಬುದ್ಧಿನೇ ಇಲ್ಲ, ಇಲ್ ನೇಚರ್ಡ್ ಅಂತ ಡೊನಾಲೋರಾ ಡಾನ್ ಗೊಂಜಾಲ ಕರೀತಾಳೆ. ಅಷ್ಟೇ, ಗೊತ್ತಾಯ್ತಲ್ವಾ? ಅಷ್ಟೇ ಸಿಂಪಲ್. ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಸೇಸ್ ಡ್ಯಾಶ್ ಲೌಡ್ ಇಸ್ ಬಿಲೌಡ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಇಲ್ಲಿ ಮೆನಿ ಅಂತ ಇದೆ ಆನ್ಸರ್. ನೆಕ್ಸ್ಟ್ ಈ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನನ್ನು ನಾನು ಓದಲ್ಲ, ನೀವೇ ಓದಿ. ಆನ್ಸರ್ ಏನಂತಂದರೆ ಈ ಆಗಿರ್ತಕ್ಕಂಥದ್ದು. ಮುಂದೆ ಹೋಗ್ತೀನಿ. ಹೂ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್. ಇಲ್ಲಿ ಆನ್ಸರ್ಗೆ ನಾವು ಆನ್ಸರ್ನ ಡೈರೆಕ್ಟ್ ನೋಡ್ಬಿಡ್ತೀನಿ. ಆನ್ಸರ್ ಸಿ ಆಗಿರ್ತಕ್ಕಂಥದ್ದು. ಕ್ವಶನ್ ಇಲ್ಲಿ ಕೊಟ್ಟಿದ್ದೀನಿ. ದ ಆಥರ್ ಸೇಸ್ ದ್ಯಾಟ್ ಬೋವಿಂಗ್ ಇಸ್ ದ ನೀದರ್ ಲೆಸ್. ಈ ಒಂದು ಕ್ವಶನ್ಗೆ ಈಸ್ಟ್. ಮ್ಯಾಚ್ ದ ಫಾಲೋವಿಂಗ್ ಇದೆ, ಆನ್ಸರ್ ಬಿ ಆಗಿರ್ತಕ್ಕಂಥದ್ದು. ಆನ್ಸರ್ ಬಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬಿಡಿ. ಹೂ ಟೋಲ್ಡ್ ರೂಫ್ ವಿ ವಾಂಟ್ ಯುವರ್ ವೋಟ್. ಅದಾದ ನಂತರ ಇಲ್ಲಿ ನೋಡಿ, ಈ ವಿ ವಾಂಟ್ ಯುವರ್ ವೋಟ್ ಅಂತ POP ಕ್ಯಾಂಪೇನ್ ಟೀಮ್ ಬಂದು ಕೇಳುತ್ತೆ. ಆನ್ಸರ್ ಬಿ ಆಗಿರ್ತಕ್ಕಂಥದ್ದು. ನೆನ್ಪಿಟ್ಕೊಂಬಿಡಿ, ಅಷ್ಟೇ, ತುಂಬ ಈಸಿ ಇರ್ತಕ್ಕಂಥದ್ದು. ಇಲ್ಲಿ ಇನ್ ವಾಟ್ ನೇಮ್ ಡಸ್ ವಾಟರ್ ರೈಸ್ ಅ ಸ್ಟೋರ್ಮ್ ಟೇಕ್ಸ್ ಇಟ್ ಸ್ಕೈಸ್ ಅಕಾರ್ಡಿಂಗ್ ಟು ಪೋಯಮ್ ವಾಟರ್ ಅಂತಂದರೆ ಮಿನರಲ್ ವಾಟರ್. ನೆಕ್ಸ್ಟ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯಟ್ ಡ್ಯಾಶ್ ರೋಮಿಯೋ ವುಡ್ ಮೇಕ್ ದ ಫೇಸ್ ಆಫ್ ಅ ಹೆವೆನ್ ವೆರಿ ಫೈನ್.
ದ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಆಫ್ ಕೀಪಿಂಗ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್ 2 year ಕಮ್ ಅಪ್ ಟು ಡ್ಯಾಶ್ ಎಷ್ಟು ಸಾವಿರ ಎಷ್ಟು 100 ಜಾಸ್ತಿ ಬರುತ್ತೆ ಅಂತಂದರೆ ಎಕ್ಸ್ಪೆಂಡಿಚರ್ 600 ಎಕ್ಸ್ಪೆಂಡಿಚರ್. ಇದೇ 600 ಎಕ್ಸ್ಪೆಂಡಿಚರ್ನ ಅವನು ಪೆನ್ಷನ್ ಆಗಿ ಕನ್ವರ್ಟ್ ಮಾಡಿ ಕೊಟ್ಟು ಕಳಿಸ್ತಾನೆ ಪ್ರಿಸನರ್ಗೆ. ಅಕಾರ್ಡಿಂಗ್ ಟು ದ ಪೋಯಟ್ ಆಫ್ ಆನ್ ಚಿಲ್ಡ್ರನ್ ಡ್ಯಾಶ್ ದ ಚಿಲ್ಡ್ರನ್ಸ್ ಆರ್ ಸೋಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಅ ಟುಮಾರೋ. ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್, ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ಆಲ್ರೆಡಿ ನಾವು ಹೊಂದಿಸಿದ್ದೀವಿ. ಈ ರೀತಿ ಮ್ಯಾಚ್ ದ ಫಾಲೋವಿಂಗ್ ಮೇಲೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಮೇಲೆ ಅಥವಾ ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ ಮೇಲೆ ಒಂದು ಮಾತ್ರ ಫಿಕ್ಸ್ ಇದೆ. ನೀವು ಅದನ್ನು ಕಣ್ಣು ಮುಂಚೆ ಕಲ್ತು ಬಿಡಬೇಕು. ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ, ಇನ್ ದ ಸ್ಟೋರಿ ದ ಗಾರ್ಡನರ್ ನೋಡಿ, ಇನ್ವೈಟ್ ಸ್ಕಾಲರ್, ಪೋಯಿಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹಿಸ್ ಹರ್ ಪ್ಲೇಸ್. ಯಾರ ಪ್ಲೇಸ್ಗೆ? ಬಸವಯ್ಯ. ಯಾಕೆ ಗೊತ್ತಾಗ್ತಾ ಇಲ್ವಲ್ಲ? ಓಕೆ, ಇಲ್ಲಿ ಆನ್ಸರ್ ಇನ್ವೈಟ್ಸ್ ಸ್ಕಾಲರ್ ಆ್ಯಂಡ್ ಪೋಯಟ್ಸ್ ಟು ಹಿಸ್ ಹರ್ ಪ್ಲೇಸ್ ಅಂತಂದರೆ ಇಲ್ಲಿ ಬಸವಯ್ಯ. ಒಂದು ನಿಮಿಷ ಇನ್ವೈಟ್ ಸ್ಕಾಲರ್ಸ್ ಪೋಯಿಟ್ಸ್, ಸಾರಿ ಬಸವಯ್ಯ ಆಗಲ್ಲ, ಇಲ್ಲಿ ತಮ್ಮಣ್ಣ. ಯಾಕಂತಂದರೆ ಅವನು ನೋ ಬಸವಯ್ಯನೇ ಕರೆಕ್ಟ್. ಹೌದು, ಎಲ್ಲರನ್ನ ಕರಿತಾನೆ. ಹೌದು, ಬಸವಯ್ಯ ಕರೆಕ್ಟ್. ಆನ್ಸರ್ ಕರೆಕ್ಟ್ ಇದೆ. ಬಾರ್ಜಸ್ ಕಾಲ್ಸ್ ಡ್ಯಾಶ್ ಪೋಯಟ್ರಿ ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್. ನೆಕ್ಸ್ಟ್ ಹೋಗ್ತೀನಿ. ದ ನರೇಟರ್ ಆಫ್ ದ ಜಪಾನ್ ಆ್ಯಂಡ್ ಬ್ರೆಜಿಲ್, ಇದಕ್ಕೆ ನಾರಾ, ಕೋರ್ಟಿಯಸ್ಲಿ ಅಟ್ ನಾರಾ ಸಿಟಿ. ಅಷ್ಟೇ ನೆನ್ಪಿಟ್ಕೊಂಬಿಡಿ ಅದನ್ನು. ನೆಕ್ಸ್ಟ್ ಹೋಗೋಣ. ಕನ್ಸಿಡರ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅನ್ನು ಓದಲ್ಲ. ಎರಡು ಕ್ವಶನ್ ಅನ್ನು ಕೊಟ್ಟರೆ, 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆನ್ಸರ್ ಈ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದೀನಿ ನೋಡಿ ಇಷ್ಟೇ. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಇಸ್ ರಿಟನ್ ಬೈ ಮುತ್ತು ಭಾಸ್ಕರನ್. ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್ ಅ ಬಿಸ್ಲೆರಿ ಬಾಟಲ್. ಎಷ್ಟು ಸಟಾರಿಕ್ ಆಗಿ ಬರೀತಾರೆ. ರೋಮಿಯೋ ವಿಲ್ ಲೈ ಅಪಾನ್ ವಿಂಗ್ಸ್ ಆಫ್ ನೈಟ್, ರೋಮಿಯೋ ಅಂಡ್ ಜೂಲಿಯಟ್. ಆನ್ಸರ್ ಕೊಟ್ಟಿದ್ದೀನಿ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್ ಬೈ ನೇಚರ್. ಆಲ್ ಚಿಲ್ಡ್ರನ್ ಲೈಫ್ as ಡಸ್ ನಾಟ್ ಟೇರಿ ವಿತ್ ದ ಯೆಸ್ಟರ್ಡೇ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ನವಧಾನ್ಯ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1987, 1987. ದ ಸಂಡೇ ಮಾರ್ನಿಂಗ್ ಡ್ರಾಮಾ ಟೇಕ್ಸ್ ಪ್ಲೇಸ್ ಇನ್ ರಿಟೈರ್ಡ್ ಕಾರ್ನರ್ ಆಫ್ ಅ ಪಾರ್ಕ್ ಇನ್ ಎಲ್ಲಿ? ಮ್ಯಾಡ್ರಿಡ್. ಇಲ್ಲಿ when you are old, the speaker suggests his beloved read his book when she is old ಆದ್ಮೇಲೆ ಗೊತ್ತಾಗುತ್ತೆ ನನ್ನ ಬೆಲೆ ಏನಂತ ಪೋಯಮ್ ಹೇಳ್ತಾನೆ ಪೋಯಮಲ್ಲಿ. ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪಾತ್ ರಫ್ ಇನ್ ದ ಅರ್ತ್ ಗೋ ಆನ್ ಟೀಚಿಂಗ್ ದಟ್ ಫುಡ್ ಇಟ್ ಕೆನಾಟ್. ಇಲ್ಲಿ ಆನ್ಸರ್ ಏನಂತಂದರೆ ಆನ್ಸರ್ ಈ ಆಗಿರ್ತಕ್ಕಂಥದ್ದು. ಮ್ಯಾಚ್ ದ ಫಾಲೋವಿಂಗ್ ಇದೆ. ಆಲ್ರೆಡಿ ಮ್ಯಾಚ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಕೊಂಬಿಡಿ ಅಷ್ಟೇ. ನೆಕ್ಸ್ಟ್ ಹೋಗ್ತೀನಿ. all that near becomes far. This line is formed by poem Goethe. Next, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್. ಸರ್ನಿ ಮಾರ್ನಿಂಗಲ್ಲಿ ಏನೇನು ಸೀಕ್ವೆನ್ಸ್ ಆಗುತ್ತೆ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೀಕ್ವೆನ್ಸ್ ಏನೇನಾಗುತ್ತೆ ನಾನೇ ಇಲ್ಲಿ ಹೇಳ್ಬಿಡ್ತೀನಿ. ಆನ್ಸರ್ ಆಲ್ರೆಡಿ ನಾನು ಬಿ ಅಂತ ಕೊಟ್ಟಿದ್ದೀನಿ. ಫೀಡಿಂಗ್ ಪಿಜನ್ಸ್ ನೋಡಿ, ಪಾರಿವಾಳಗಳಿಗೆ ಡೊನಾಲ್ಡ್ ಅವರ ಕಾಳು ಹಾಕ್ತಿರ್ತಾಳೆ. ಪಿಂಚ್ ಸ್ನಫ್, ಇಬ್ಬರ ಮಧ್ಯೆ ಒಂದು ಸ್ನಫ್ ತಗೋತಾರೆ, ಶಾಂತರಾಗ್ತಾರೆ. ಅದಾದ ನಂತರ ನರೇಟಿಂಗ್ ಫಾಲ್ಸ್ ಸ್ಟೋರೀಸ್, ಇಬ್ಬರು ಒಬ್ರಿಗೊಬ್ರು ಸ್ಟೋರಿನ ಹೇಳ್ತಾರೆ. ಬಂಚ್ ಆಫ್ ವಾಯ್ಲೆಟ್ಸ್, ಅವರು ತಮ್ಮ ಮನೆಗೆ ಹೋಗ್ತಾರೆ, ಮುಗಿದು ಹೋಗುತ್ತೆ ಕತೆ ಅಲ್ಲಿಗೆ. ಇನ್ನು ನೆಕ್ಸ್ಟ್, ರೋಮಿಯೋ ಜೂಲಿಯಟ್ ಡ್ಯಾಶ್ ಗ್ಯಾರಿಸನ್ ವುಡ್ ಬಿ ಫಾರ್ಗೋಟನ್. ಗ್ಯಾರಿಸನ್ ಮೇಲೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಬರ್ತಾ ಇದೆ, ನೀವು ನೋಡ್ಬೇಕಾದ್ರೆ. ಫಾರ್ಗೋಟನ್ ಇಫ್ ಆಲ್ ದ ವರ್ಲ್ಡ್ ಫಾಲ್ಸ್ ಇನ್ ಲವ್ ವಿತ್ ಅ ನೈಟ್. ಗ್ಯಾರಿಸನ್. ಇನಿಷಿಯಲ್ ಹಿಚ್ ಇನ್ ದ ಎಕ್ಸಿಕ್ಯೂಟಿಂಗ್ ಕ್ರಿಮಿನಲ್ ಇನ್ 2 year ಅಂತಂದರೆ ದೇ ಡಿಡ್ ಹ್ಯಾವ್, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಇದನ್ನು ಕ್ವಶನ್ ನಾವು ಚರ್ಚೆ ಮಾಡಿದ್ವಿ. ಈ ಕ್ವಶನನ್ನು ನೋಡ್ತಾ ಹೋಗಿ. ಅದಾದ ನಂತರ ಮ್ಯಾಚ್ ದ ಫಾಲೋವಿಂಗ್, ಇದನ್ನು ಚರ್ಚೆ ಮಾಡಿದ್ವಿ. ಇಲ್ಲಿ ನೋಡಿ, ಈ ಕ್ವಶನ್ ಆಲ್ರೆಡಿ ಚರ್ಚೆ ಮಾಡಿದಾಗಿದೆ. ಅದಾದ ನಂತರ ಈ ಕ್ವಶನ್ ನೋಡಿ, ಇದು ಕ್ವಶನ್ ಚರ್ಚೆ ಆಗಿದೆ. ದ ಟೆಂಡರ್ ಶೈನ್ ಫಾಲ್ಸ್ ಆನ್ ವರ್ಡನ್ ಗಾರ್ಡನ್ಸ್ ಡ್ಯಾಶ್ ಜಪನೀಸ್ ವರ್ ಎಕ್ಸಿಬಿಸ್ಟಿಲಿ ವೆಲ್ ಮ್ಯಾನರ್ಡ್ ಪೀಪಲ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕಸ್. ಈ ಒಂದು ಕ್ವಶನನ್ನು ನೋಡ್ತಾ ಹೋಗಿ. 2 ಸ್ಟೇಟ್ಮೆಂಟ್, ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಅದಾದ ನಂತರ ಇಲ್ಲಿ ನೆಕ್ಸ್ಟ್, ದ ಫೇಮಸ್ ಸೈಕ್ಲಿಂಗ್ ಸಾಂಗನ್ನು ಬರೆದವ್ರು ಯಾರು ಅಂತಂದರೆ ಮುತ್ತು ಭಾಸ್ಕರ, ನೆನ್ಪಿಟ್ಕೊಂಬಿಡಿ ಅಷ್ಟೇ. ನೆಕ್ಸ್ಟ್, ರೋಮಿಯೋ ಅಟೆಂಡ್ಸ್ ಸಪ್ಪರ್ ಇನ್ ಆರ್ಡರ್ ಟು ಸಿ ರೋಸ್ಲಿನ್ ಅನ್ನು ನೋಡಲಿಕ್ಕೆ ಯಾರು ಬರ್ತಾರೆ? ರೋಮಿಯೋ ಬರ್ತಾನೆ. ಎಲ್ಲಿದೆ ರೋಸ್ಲಿನ್? ಇಲ್ಲಿದೆ ರೋಸ್ಲಿನ್. ಅದು ನೆಕ್ಸ್ಟ್, 2 year ಲಿಟಲ್ ಜರ್ಮನ್ ಸಾವರಿನ್ಸ್ ಫಾರ್ಬಿಡ್ ಡ್ಯಾಶ್ ಗೇಮಿಂಗ್ ಹೌಸಸ್. ಅದಾದ ನಂತರ, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಡ್ಯಾಶ್ ಲೈಫ್ ಡಸ್ ನಾಟ್ ಟೆರಿ ವಿತ್ ದ ಯೆಸ್ಟರ್ಡೇ. ಕ್ವಶನ್ ರಿಪೀಟ್ ಆಗ್ತಾ ಇದೆ. ಮ್ಯಾಚ್ ದ ಫಾಲೋವಿಂಗ್ ಆಲ್ರೆಡಿ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ನೀವು ಅದನ್ನು ಹೊಂದಿಸ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಅಷ್ಟೇ. ವಾಟ್ ವಾಸ್ ದ ಸ್ಟಕ್ ಅಂಡರ್ ದ ಓಲ್ಡ್ ಮ್ಯಾನ್ಸ್ ಆರ್ಮ್ ಇನ್ ದ ಗಾರ್ಡನ್? ಸ್ಪೆಡ್. ಅಕಾರ್ಡಿಂಗ್ ಟು ಬಾರ್ಜ್, ಲಿಟ್ರೇಚರ್ ಇಸ್ ಕಂಟ್ರೋಲ್ಡ್ ಡ್ರೀಮ್. ಜಪಾನ್ ಅಂಡ್ ಬ್ರೆಜಿಲ್ ಟ್ರಾವೆಲರ್ಸ್ ಆರ್ ಡ್ಯಾಶ್ ಡಿಯರ್. ಅಷ್ಟೇ ನೆನ್ಪಿಟ್ಕೊಂಬಿಡಿ.
ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ, ನೀವು ನೋಡ್ತಾ ಹೋಗಿ. ಡ್ಯಾಶ್ ಎನ್ ಕನ್ನಮಲ ವಾಸ್ ದ ಸೆಂಟ್ರಲ್ ಅರಿವೋಲಿ ಕೋಆರ್ಡಿನೇಟರ್. ಹೂ ನೆಕ್ಸ್ಟ್ ಏನಿದೆ, ಹೂ ಅಪೋಸ್ಡ್ ಕಮ್ಮ ಲಾರ್ಡ್ಸ್ ಇನ್ ದ ಪೋಯಮ್ ವಾಟರ್. ಇಲ್ಲಿ ಕರ್ಮೆಚೇಡು ಸುವರ್ತಮ ಇಷ್ಟಿದು ಕೊಟ್ಟಿದ್ದೀನಿ. ಇವಿಷ್ಟು MCQ ಪ್ರಶ್ನೆಗಳು ನಾಳೆ ಇದರಲ್ಲೇ ಒಂದು 10 ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಇಷ್ಟನ್ನು ನೀವು ರಿವಿಷನ್ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಈ ಒಂದು PDF ಹಾಕಿದ್ದೀನಿ. ಥ್ಯಾಂಕ್ ಯು.